ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ನಿತಿನ್ ಅವ್ರ ಅಮ್ಮನ ಹೇಳಮ್ಮ ಅದೇನು ಕೇಳಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದೇನು ಕೇಳು ಅಂತ ಅಂದಾಗ, ನೀನು ವಂಶ ಏನು ಮಾತಾಡ್ತಿದ್ರಿ ಅಂತ ಅನ್ಬೇಕಾದ್ರೆ, ಅದಮ್ಮ ಅದೇನು ಗೊತ್ತಾ, ತಾತನ ವಿಷಯ ಆಗಿ ಅವನು ಸ್ವಾತಿ ಜೊತೆ ಕೂಗಾಡಿದ್ದು ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ಆ ರೀತಿ ಮಾತಾಡ್ತಿದ್ದೆ ಅಂತ ಅಂದಾಗ, ಓ ಅಷ್ಟೇನು ಅಂತ ಅಂದಾಗ, ಹ್ಞೂ ಅಮ್ಮ ಇನ್ನೇನು ಅಂತ ಅಂದಾಗ, ವಂಶ ಏನೋ ಹೇಳ್ತಿದ್ದ, ನಿನ್ನ ಗರ್ಲ್ ಫ್ರೆಂಡಿಗೆ ಬೇಜಾರಾಗೋ ರೀತಿ ನೀನು ಮಾತಾಡ್ತಿದೆಯಲ್ಲ ಯಾಕೆ ಅಂತ ಕೇಳ್ತಾ ಇದ್ನಲ್ವಾ, ಏನಕ್ಕೆ ಅಂತ ಅಂದಾಗ ಇವನಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗೆ ಮತ್ತೆ ರಾಧಿಕಾ ಹೇಳ್ತಾ ಇರ್ತಾಳೆ, ಪದೇ ಪದೇ ನೀನು ಸ್ವಾತಿನ ವಹಿಸ್ಕೊಂಡು ಮಾತಾಡ್ತಿದ್ರೆ ಖಂಡಿತ ಒಂದಲ್ಲ ಒಂದು ದಿನ ವಂಶಿಗೆ ನಿನ್ನ ಬಗ್ಗೆ ಗೊತ್ತಾಗುತ್ತೆ. ನೀನು ಸ್ವಾತಿನ ಲವ್ ಮಾಡ್ತಿದ್ದು, ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದು ಎಲ್ಲ ವಿಚಾರ ಗೊತ್ತಾದಾಗ ಏನಾಗುತ್ತೆ ಹೇಳು ಅಂತ ಅಂದಾಗ ನಿತಿನ್ಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ನೋಡು, ಈ ಮನೇಲಿ ಸ್ವಾತಿ ತುಂಬ ಚೆನ್ನಾಗಿರ್ಬೇಕನ್ನೋದು ನಿನ್ನ ಆಸೆ ಅಲ್ವಾ, ನೀನು ಪದೇ ಪದೇ ಅವಳನ್ನ ಮೀಟ್ ಮಾಡ್ತಿದ್ರೆ ಖಂಡಿತ ಅವರಿಬ್ಬರ ನಡುವೆ ಜಗಳ ಆಗಿ ಸ್ವಾತಿ ದೂರ ಆಗ್ತಾಳೆ. ಸ್ವಾತಿ ದೂರ ಆಗೋದು ನಿನಗೆ ಇಷ್ಟನಾ? ಇಷ್ಟಕ್ಕೂ ಇಷ್ಟೆಲ್ಲ ಮಾಡಿದ್ದು ಯಾರಿಗೋಸ್ಕರ? ಅವಳಿಗೋಸ್ಕರ ತಾನೇ. ಹಾಗಾದರೆ ಒಂದು ಕೆಲಸ ಮಾಡು, ದಯವಿಟ್ಟು ಇಲ್ಲಿಂದ ಹೊರಟೋಗು, ದೂರ ಇದ್ಬಿಡು, ಸ್ವಾತಿಯಿಂದ ದೂರ ಇದ್ದರೆ ಅವಳು ನೆಮ್ಮದಿಯಾಗಿರ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ನಿತಿನ್ಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ನಿನಗೆ ಹೇಳೋದನ್ನೆಲ್ಲ ಹೇಳಿದ್ದೀನಿ, ನಿನಗೆ ಬಿಟ್ಟಿದ್ದು ಅರ್ಥ ಮಾಡ್ಕೋತೀಯ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ರಾಧೆಗೆ ಹೋಗ್ತಾ ಇದ್ದರೆ ಇವನಿಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಸ್ವಾತಿ ವಂಶಿ ಮೇಲೆ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಈ ವಂಶಿಯರು ಏನು ಅಂದ್ಕೊಂಡಿದ್ದಾರೆ, ತನ್ನಗೆ ತಾನು ಸ್ಟ್ರಿಕ್ಟ್ ಆಫೀಸರ್ ಅಂತ ಅಂದ್ಕೊಂಡಿದ್ದಾರ, ಬಾಯಿ ಬಂದಾಗೆಲ್ಲ ಬೈತಾ ಇರ್ತಾರಲ್ಲ, ನಾನೇನೋ ಆಗ ಸುಮ್ಮನಾಗ್ತಾರೆ ಈಗ ಸುಮ್ಮನಾಗ್ತಾರೆ ಅಂತ ಕೇಳ್ಕೊತಾ ಇದ್ರೆ ಸಿಕ್ಕಾಬಟ್ಟೆ ಬೈತಾ ಇದ್ರು ಅಂತ ಬೈಕೋತಾ ಇರ್ತಾಳೆ. ಪ್ರೀತಿ ಪುಟ್ಟ ಬಂದ್ಬಿಟ್ಟು ಅಕ್ಕ ಅಂತ ಅಂದಾಗ ಅವಳಿಗಂತೂ ಪ್ರೀತಿನ ನೋಡಿ ಸಿಕ್ಕಾಬಟ್ಟೆ ಖುಷಿಯಾಗಿ, ಪುಟ್ಟ ನೀನೊಬ್ಬಳೆ ಬಂದ, ಏನಕ್ಕೆ ಬಂದೆ, ಕೈಲೇನು ಬಾಕ್ಸ್ ಅಂದಿದೆ ಅಂತ ಅಂದಾಗ, ನಿನಗೋಸ್ಕರ ಅಮ್ಮ ಪುಳಿಯೋಗರೆ ಮಾಡಿದ್ಲು ಅದನ್ನು ತೊಗೊಬಂದೆ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಬಾಕ್ಸ್ನ ಓಪನ್ ಮಾಡಿಬಿಟ್ಟು ತಗೋ ತಿನ್ನು ಅಂತ ಅಂದಾಗ, ಬೇಡ ಅಕ್ಕ ಅಂತ ಹೇಳ್ತಾ ಇರಬೇಕಾದ್ರೆ ಅಕ್ಕ ಪ್ರೀತಿಯಿಂದ ಕೊಡ್ತಿರ್ಬೇಕಾದ್ರೆ ತಿನ್ನಬೇಕು ಅಂತ ಅಂದಾಗ ಒಂದು ಸ್ಪೂನ್ ಪುಳಿಯೋಗರೆನ ಪ್ರೀತಿ ಪುಟ್ಟ ತಿಂತಾಳೆ. ಹಾಗೆ ನೀನು ತಿನ್ನಕ್ಕ ಅಂತ ಅಂದಾಗ ತುಂಬ ಚೆನ್ನಾಗಿದೆ ಅಂತ ಪ್ರೀತಿಯಿಂದ ತಿಂತಿರ್ಬೇಕಾದ್ರೆ ರಾಗಿಣಿ ಬರ್ತಾಳೆ. ಅವರಿಬ್ಬರನ್ನ ನೋಡಿ ಹಾಗೆ ಹೊಟ್ಟೆ ಉರ್ಕೊಂಡು ನಿಂತಿರ್ಬೇಕಾದ್ರೆ ಪ್ರೀತಿ ಹೇಳ್ತಾ ಇರ್ತಾಳೆ, ಅಕ್ಕ ಏನು ಗೊತ್ತಕ್ಕ, ನೀನು ನಮ್ಮೆಲ್ಲರಿಗೂ ಸಹ ಹಬ್ಬಕ್ಕೆ ಹೊಸ ಬಟ್ಟೆ ಕಳಿಸ್ತಲ್ಲ, ಸೊ ಅದಕ್ಕೋಸ್ಕರ ನಾನು ಪುಳಿಯೋಗರೆನ ರಿಟರ್ನ್ ಗಿಫ್ಟ್ ಆಗಿ ನಿನಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಆ ಮಾತನ್ನ ಕೇಳ್ಕೊಂಡು ಶಾಕ್ ಆಗಿ ರಾಗಿಣಿ ಹಾಗೆ ನಿಂತ್ಕೊಂಡ್ಬಿಡ್ತಾಳೆ. ತುಂಬ ಆಶ್ಚರ್ಯದಿಂದ ಸ್ವಾತಿ ಕೇಳ್ತಾ ಇರ್ತಾಳೆ, ಈ ವಿಷಯ ನಿನಗೆ ಗೊತ್ತು ಪುಟ್ಟ ಅಂತ ಅಂದಾಗ, ನನಗೆ ತುಂಬ ಚೆನ್ನಾಗಿ ಗೊತ್ತು, ಅಜ್ಜಿ ಮತ್ತು ನೀವು ಸೇರಿಕೊಂಡು ಹೊಸ ಬಟ್ಟೆ ಕೊಡಿಸಿದ್ರಲ್ಲ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಅಂತ ಅಂದಾಗ, ಏನು ಮಾಡೋದು ಪುಟ್ಟ, ಗೀತಕ್ಕ ನಾನು ಕೊಡಿಸಿದ್ದೀನಿ ಅಂತ ಹೇಳಿದರೆ ಖಂಡಿತ ಹಾಕೊಳ್ಳಲ್ಲ, ಜಗಳ ಮಾಡ್ತಾಳೆ, ಅದಕ್ಕೆ ಈ ಥರ ಮಾಡಿದೆ, ಆದರೆ ಈ ವಿಷಯನ ಯಾರಿಗೂ ಹೇಳ್ಬೇಡ, ಹೇಳಿದರೆ ನಿನ್ನ ಬಾಯ್ತಾರೆ ಅಂತ ಅಂದಾಗ, ಸರಿ ಅಕ್ಕ ನಾನು ಯಾರಿಗೂ ಹೇಳಲ್ಲ, ನೀನು ಈಗ ಹೊಟ್ಟೆ ತುಂಬ ಪುಳಿಯೋಗರೆ ತಿನ್ನು ಅಂತ ಪ್ರೀತಿ ಹೇಳ್ತಾ ಇದ್ರೆ ಇವರಿಬ್ಬರು ಮಾತಾಡೋದನ್ನ ರಾಗಿಣಿ ಕೇಳ್ಕೊಂಡು, ಓಹೋ ವಿಷಯ ಈ ಥರ ಇದೆಯಾ, ಈ ವಿಷಯ ಗೀತನಿಗೆ ನಾನು ಮುಟ್ಸಿದ್ರೆ ಯಾವ ರೀತಿ ಜಗಳ ಆಗುತ್ತೆ ಅನ್ನೋದನ್ನು ನೋಡಿ ಕಣ್ ತುಂಬಿಸ್ಕೋಬೋದು, ಇದನ್ನು ನಾನು ಮಿಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ವಂಶ ಹೇಳ್ತಾ ಇರ್ತಾನೆ, ಓಕೆ ಸರ್ ಒಂದು 5 ನಿಮಿಷದಲ್ಲಿ ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಲ್ಯಾಪ್ಟಾಪ್ನ ಹುಡುಕ್ತಿರ್ಬೇಕಾದ್ರೆ, ಇದೇನಿದು ಲ್ಯಾಪ್ಟಾಪ್ ಇಲ್ಲೂ ಇಲ್ವಲ್ಲ, ಎಲ್ಲಿಡ್ತೆ, ಇಲ್ಲ ನಾನು ಇಲ್ಲೇ ಇಟ್ಟಿದ್ದೆ, ಜಗಳ ಬೇರೆ ಆಡಿದ್ನಲ್ಲ ಅದಕ್ಕೋಸ್ಕರ ಈ ಲೂಸು ಎಲ್ಲೋ ಎತ್ತಿಟ್ಟಿದ್ದಾಳೆ ಅಂತ ಅಂತಿರ್ಬೇಕಾದ್ರೆ ಅಷ್ಟೊತ್ತಿಗೆ ತುಂಬ ಖುಷಿಯಿಂದ ಸ್ವಾತಿ ಬಟ್ಟೆನ ಜೋಡ್ಸೋಕ್ಕೆ ಅಂತ ಬರ್ತಿರ್ಬೇಕಾದ್ರೆ, ಏ ಲೂಸು ನಿಂತ್ಕೋ, ನನ್ನ ಲ್ಯಾಪ್ಟಾಪಲ್ಲಿ ಅಂತ ಕೇಳ್ತಾ ಇರ್ತಾನೆ. ಏನು ನನಗೇನು ಗೊತ್ತು, ಎಲ್ಲೋ ಇಟ್ಬಿಟ್ಟು ಎಲ್ಲೋ ಹುಡುಕ್ತಿದ್ದೀರಾ, ಸರಿಯಾಗಿ ಹುಡುಕ್ರಿ ಅಂತ ಬೈತಿರ್ಬೇಕಾದ್ರೆ, ನಾನು ಖಂಡಿತ ಇಲ್ಲೇ ಇಟ್ಟಿದ್ದೆ, ನೀನೇ ಎಲ್ಲ ತೊಗೊಂಡಿದ್ದೀಯಾ, ಕೊಡೆ ಅಂತ ಕೂಗಾಡ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಸ್ವಾತಿ ಹೇಳ್ತಾ ಇರ್ತಾಳೆ, ನೋಡಿ ತಾತನ ವಿಚಾರದಲ್ಲಿ ನಾನು ತಪ್ಪು ಮಾಡಿದೆ, ಅದಕ್ಕೋಸ್ಕರ ಬಯಸ್ಕೊಂಡು ಸುಮ್ಮನೆ ಇದ್ದೆ, ಆದರೆ ಇವಾಗ ಸುಮ್ಮನೆ ನನ್ನ ತಲೆ ಮೇಲೆ ಗೂಬೆ ಕುರ್ಸೋಕ್ಕೆ ಬಂದರೆ ನಾನು ಸುಮ್ಮನೆ ಇರಲ್ಲ ಅಂತ ಅಂದಾಗ, ಏನೇ ಮಾಡ್ತೀಯಾ 5 ಮಿನಿಟ್ಸಲ್ಲಿ ಮೀಟಿಂಗ್ ಇದೆ, ಮರ್ಯಾದೆಯಿಂದ ನನ್ನ ಲ್ಯಾಪ್ಟಾಪ್ ಕೊಡು ಅಂತ ಅಂದಾಗ, ನಿಮಗೆ ನಾನು ಹೇಳೋದು ಅರ್ಥ ಆಗಲ್ವಾ ಅಂತ ಜೋರಾಗಿ ಕಿರ್ತಾ ಇರ್ತಾಳೆ. ಹಾಗೆಯೇ ಲೂಸು ಜೋರಾಗಿ ಕಿರ್ಚಿಬಿಡ ಕಣೆ, ಅಲ್ಲ ನನ್ನ ಲ್ಯಾಪ್ಟಾಪ್ ಕೊಡು ಅಂತ ಕೇಳಿದ್ರೆ ಹೆಂಗೆ ಆಡ್ತೀಯ ಅಂತ ಅಂದಾಗ, ಇಷ್ಟು ದಿನ ನಿಮ್ಮ ಜೊತೆಲಿ ರೂಮಲ್ಲಿದ್ದೀನಿ, ಯಾವತ್ತಾದರೂ ನಿಮಗೆ ಹೇಳ್ದಂಗೆ ಯಾವ್ದಾದ್ರು ವಸ್ತುನ ನಾನು ತೊಗೊಂಡಿದ್ದೀನ, ಅದ್ರ ಬದಲು ಕಳೆದೋಗಿದೆ ಹುಡುಕೊಡು ಅಂತ ಅಂದರೆ ನಾನೇನು ಹುಡುಕಲ್ವಾ, ಇರಿ ನಾನೇ ಹುಡುಕೊಡ್ತೀನಿ ಅಂತ ಅಂದ್ಬಿಟ್ಟು ಹುಡುಕ್ತಾ ಇರಬೇಕಾದ್ರೆ ನನ್ನ ಲ್ಯಾಪ್ಟಾಪ್ ಏನಾದರೂ ಸಿಗ್ದಲೇ ಇರಲಿ, ನಿನಗೆ ಮಾಡ್ತೀನಿ ಅಂತ ಮತ್ತೆ ಇವನು ಬೈತಾ ಇರ್ತಾನೆ. ಇನ್ನೊಂದು ಕಡೆ ಸ್ವಾತಿ ಎಲ್ಲ ಕಡೆ ಲ್ಯಾಪ್ಟಾಪ್ ಹುಡುಕ್ತಾ ಇರಬೇಕಾದ್ರೆ ಕೊನೆಗೆ ಒಂದು ಕಡೆ ಲ್ಯಾಪ್ಟಾಪ್ನ ನೋಡಿ ತೊಗೊಬಂದು ಕೊಡ್ತಾಳೆ. ಇಲ್ಲೇ ಇತ್ತು ಇವಾಗ ತೊಗೊಬಂದಿಲ್ಲ ಅಂತ ಅಂದಾಗ, ನಾನೇ ಬಚ್ಚಿಟ್ಟಿದ್ದೆ ಅಂತ ಅಂದಾಗ, ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ಇರ್ತಾನೆ. ಸುಮ್ಮನೆ ಏನೇನೋ ಮಾತಾಡಬೇಡಿ ಆಯಿತಾ, ಖಂಡಿತ ಲ್ಯಾಪ್ಟಾಪ್ನ ನಾನು ತೊಗೊಂಡಿರಲಿಲ್ಲ, ನೀವೇ ಅಲ್ಲೆಲ್ಲೋ ಇಟ್ಟಿದ್ರಿ, ಸುಮ್ಮನೆ ಇನ್ನೊಬ್ಬರ ಮೇಲೆ ಅಪರಾಧ ಮಾಡೋದು ತಪ್ಪು ಅಂತ ಅನ್ಬೇಕಾದ್ರೆ ನಿನ್ನ ಜೊತೆ ಚರ್ಚೆ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ, ಕೊಡೆ ಮೀಟಿಂಗಿಗೆ ಟೈಮ್ ಆಯಿತು ಅಂತ ಲ್ಯಾಪ್ಟಾಪ್ ಕಿತ್ಕೊಂಡು ವಂಶಿ ಹೋಗ್ತಾ ಇರ್ತಾನೆ.
ಹಾಗೆ ಅವನು ಲ್ಯಾಪ್ಟಾಪ್ ಎತ್ಕೊಂಡು ಹೋಗ್ತಾ ಇದ್ರೆ ತಿಕ್ಲು ಸುಬ್ಬ ಎಲ್ಲೆಲ್ಲೋ ಇಟ್ಟು ನನ್ನ ಜೊತೆ ಕೂಗಾಡ್ತಾನೆ ಅಂತ ಬೈಕೊಂಡು ಸ್ವಾತಿ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಗೀತಾ ಮನೆಯಲ್ಲಿ ಪಾರ್ಕಿಗೆ ನೀರು ಹಾಕ್ತಾ ಇರಬೇಕಾದ್ರೆ ಅಲ್ಲಿಗೆ ರಾಗಿಣಿ ಬರ್ತಾಳೆ. ರಾಗಿಣಿನ ನೋಡಿ ಸಿಕ್ಕಾಬಟ್ಟೆ ಕೋಪದಿಂದ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಗೀತಾ ತುಂಬ ಕೋಪದಿಂದ ನಿಂತ್ಕೋ ಅಲ್ಲೇ, ಯಾರು ಸಹ ಈ ಮನೆಯೊಳಗೆ ಬೇರೆಯವ್ರು ಬರಂಗಿಲ್ಲ ಅಂತ ನಾನು ಹೇಳಿದ್ದೆ ತಾನೆ ಅಂತ ಅಂದಾಗ, ಅಲ್ಲ ಇದು ನಿಮ್ಮನೆ ಹೇಗಾಯಿತು ಗೀತಾ ಅಂತ ಅನ್ಬೇಕಾದ್ರೆ, ಬಾಡಿಗೆ ಕೊಡ್ತಾ ಇದ್ದೀವಿ ಅಂತ ಅಂದಮೇಲೆ ಇದು ನಮ್ಮನೇ, ಓನರ್ ಸಹ ಕೇಳ್ಕೊಂಡು ಬರಬೇಕು, ಅದು ನಿನಗೆಲ್ಲ ಅರ್ಥ ಆಗುತ್ತೆ, ನಿನಗೆ ಕಾಮನ್ ಸೆನ್ಸ್ ಇದ್ರೆ ಅಲ್ವಾ ಅಂತ ಹೇಳ್ತಾ ಇದ್ರೆ ರಾಗಿಣಿ ಹೇಳ್ತಾ ಇರ್ತಾಳೆ. ಹಾಗೆ ರಾಗಿಣಿ ಹೇಳ್ತಾ ಇರ್ತಾಳೆ, ಅಲ್ಲ ಯಾವಾಗಲೂ ಕಿರ್ಚಾಡ್ತಿರ್ತೀಯ, ಕೂಗಾಡ್ತಿರ್ತೀಯಲ್ಲ, ಇದು ನಿಜನ ಅಥವಾ ಡ್ರಾಮಾ ಮಾಡ್ತಿದ್ಯಾ ಅಂತ ಅಂದಾಗ, ಏನೇ ನಿನ್ನ ಮಾತಿನ ಅರ್ಥ, ಏನು ಹೇಳ್ತಿದ್ಯಾ ಅಂತ ಅಂದಾಗ, ಸ್ವಾತಿ ಜೊತೆನೂ ಸಹ ಇದೇ ರೀತಿ ಕೂಗಾಡ್ತೀಯ, ಆದರೆ ಅವಳೇನಾದರೂ ಕೊಟ್ಟರೆ ತುಂಬ ಪ್ರೀತಿಯಿಂದ ಇಸ್ಕೋತೀಯ ಅಂತ ಅಂದಾಗ ಇವಳಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಗೀತನೂ ಸಹ ತುಂಬ ಕೋಪದಿಂದ, ನೋಡು ಸ್ವಾತಿ ಹತ್ರ ನಾವೇನು ತೊಗೊಂಡಿಲ್ಲ, ಸುಮ್ಮನೆ ನೀನು ಏನೇನು ಹೇಳಕ್ಕೆ ಬರಬೇಡ, ಅಷ್ಟಕ್ಕೂ ಇದೆಲ್ಲ ನಿನಗೆ ಯಾಕೆ, ಇಲ್ಲಿಂದ ಹೊರಟೋಗು ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಅಜ್ಜಿ ಮತ್ತು ಪದ್ಮ ಬರ್ತಾರೆ. ಓಹೋ, ಹಾಗಾದರೆ ನೀನು ಸ್ವಾತಿಯಿಂದ ಏನು ತೊಗೊಂಡಿಲ್ವ ಗೀತಾ? ಓಹೋ, ಹಾಗಾದರೆ ಹಬ್ಬದ ದಿನ ಎಲ್ಲರೂ ಹೊಸ ಬಟ್ಟೆ ಹಾಕ್ಕೊಂಡು ಮೆರೀತಾ ಇದ್ರಲ್ಲ, ಅದನ್ನೆಲ್ಲ ಯಾರು ಕೊಡಿಸಿದ್ರು ಅಂತ ಅಂದ್ಕೊಂಡೆ, ಸ್ವಾತಿ ಕೊಡಿಸಿದ್ರು ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಆ ಕಡೆ ಪದ್ಮಗೂ ಅಜ್ಜಿಗೂ ಶಾಕ್ ಆಗ್ತಿರ್ಬೇಕಾದ್ರೆ, ಬೇಕಾದರೆ ನೀನೇ ಸ್ವಾತಿ ಹೋಗಿ ಕೇಳು ಅಂತ ರಾಗಿಣಿ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತಷ್ಟು ಕೋಪದಿಂದ ಗೀತಾ ಹೇಳ್ತಾ ಇರ್ತಾಳೆ, ಏನು ನಿನಗೂ ನಿನ್ನ ಅಪ್ಪನಿಗೂ ಬೇರೆಯವ್ರಿಗೆ ತಂದಾಕದನ್ನೇ ಕಾಯ್ತಾ ಇರ್ತೀರಾ, ನಮ್ಮ ನಡುವೆ ನೀನು ಮೂಗು ತೋರ್ಸೋದು ಬೇಕಾಗಿಲ್ಲ, ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾ ಇದ್ರೆ, ಗೀತಾ ನಿನಗೇನು ಅರ್ಥ ಆಗ್ತಿಲ್ಲ ಬಿಡು, ನೀನು ಮಾತ್ರ ಈ ರೀತಿ ಕೂಗಾಡ್ತಿದ್ದೀಯ, ಆದರೆ ನಿಮ್ಮ ಮನೆಯವ್ರು ಮಾತ್ರ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಸ್ವಾತಿನ ನೋಡು ಆಯಿತಾ, ನಿನ್ನಿಂದ ಇಂದ್ಕೊಂಡು ಮನೆಯವ್ರ ಜೊತೆ ತುಂಬ ಚೆನ್ನಾಗಿ ಕ್ಲೋಸ್ ಆಗಿದ್ದಾಳೆ ಅಂತ ಹೇಳ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಪಾಪ ನಾನೇನು ಮಾಡೋಕ್ಕಾಗಲ್ಲ ಬಿಡು, ನಾನೇನಾದರೂ ಹೇಳ್ತಾ ಇರೋದು ಸುಳ್ಳು ಅಂತ ನಿನಗೆ ಅನಿಸಿದ್ರೆ ಅಜ್ಜಿನ ಬೇಕಾದ್ರೆ ಪ್ರೀತಿನ ಕೇಳ್ಕೊ ಅಂತ ಅಂದಾಗ ಅಜ್ಜಿಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಬರ್ತೀನಿ ಹುಷಾರು ಗೀತಾ ಅಂತ ರಾಗಿಣಿ ಹೋಗ್ತಾ ಇದ್ರೆ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಅಜ್ಜಿನ ಗುರಾಯಿಸ್ಕೊಂಡು, ನಿಜ ಹೇಳು ಅಜ್ಜಿ, ನಿಜವಾಗ್ಲೂ ಹಬ್ಬಕ್ಕೆ ಬಟ್ಟೆ ಕೊಡಿಸಿದ್ದು ಸ್ವಾತಿನ, ನಾಗರಾಜ್ ಅಂಕಲ್ ಹೇಳು ಅಂತ ಅನ್ಬೇಕಾದ್ರೆ ಅಜ್ಜಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಪದ್ಮ ಹೇಳ್ತಾ ಇರ್ತಾಳೆ, ನಿಧಾನಕ್ಕೆ ಮಾತಾಡಿ, ಅಜ್ಜಿಗೆ ಪಾಪ ತುಂಬ ಟೆನ್ಷನ್ ಆಗುತ್ತೆ, ಅತ್ತೆನೇ ನಾನು ಕೇಳ್ತೀನಿ ಅಂತ ಅಂದಾಗ, ಈ ವಿಷಯದಲ್ಲಿ ಯಾರು ಸಹ ಬರೋ ಅವಶ್ಯಕತೆ ಇಲ್ಲ, ಇಲ್ಲಿ ಜೋರಾಗಿ ಹೇಳಿದ್ರೆ ಎಲ್ಲ ಬಾಯಿ ಬಿಡೋದು, ಹೇಳಿ ಅಜ್ಜಿ ಅಂತ ಕೇಳ್ತಾ ಇರ್ತಾಳೆ. ಈ ಅಜ್ಜಿ ಆ ರಾಗಿಣಿ ಹೇಳಿದ್ದು ನಿಜನಾ, ನನಗೆ ಅದೆಲ್ಲ ಗೊತ್ತಿಲ್ಲ, ಸತ್ಯ ಗೊತ್ತಾಗಬೇಕು ಅಂತ ಅಂದಾಗ ಅಜ್ಜಿ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಇಷ್ಟೆಲ್ಲ ಕೇಳ್ತಾ ಇದ್ದೀನಿ, ನೀನು ಸುಮ್ಮನೆ ನಿಂತ್ಕೋತಿದೆಯಲ್ಲ, ಹಾಗಾದರೆ ನಿಜ ಹೇಳಲ್ವಾ, ಆ ಸ್ವಾತಿನ ಬಟ್ಟೆ ಕೊಡಿಸಿದ್ದು ನಾಗರಾಜ್ ಅಂಕಲ್ ಹೇಳ್ತಿ ಇಲ್ವೋ, ಹೇಳಿಲ್ಲ ಅಂತ ಅಂದರೆ ಮನೇಲೊಬ್ಳು ಗೀತಾ ಅಂತ ಇದ್ಲು, ಎಲ್ಲರೂ ಮರಿಬೇಕಾಗುತ್ತೆ ಅಂತ ಅಂದಾಗ ಪದ್ಮನಿಗೂ ಅಜ್ಜಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹೇಗಿದ್ರು ನನ್ನ ಮೇಲೆ ನಿಮಗೆಲ್ಲ ಕೋಪನೇ ಅಲ್ವಾ, ನನ್ನ ಕಂಡ್ರೆ ಆಗಲ್ವಲ್ಲ ಬಿಡಿ ಅಂತ ಅನ್ಬೇಕಾದ್ರೆ ಅಜ್ಜಿ ಕಣ್ಣೀರು ಹಾಕೊಂಡು, ನಿಜವಾಗ್ಲೂ ಸ್ವಾತಿನೇ ಬಟ್ಟೆ ಕೊಡಿಸಿದ್ದು, ಆದರೆ ನಂದು ಮತ್ತು ಸ್ವಾತಿದು ಉದ್ದೇಶ ಆಗಿತ್ತು, ಆದರೆ ಕೆಟ್ಟ ಉದ್ದೇಶ ಯಾವುದೂ ಇರಲಿಲ್ಲ ಗೀತಾ, ಹಬ್ಬಕ್ಕೆ ಬಟ್ಟೆ ತರಬೇಕನ್ನೋದಷ್ಟೇ ಒಳ್ಳೆ ಉದ್ದೇಶ ಆಗಿತ್ತು ಅಂತ ಅಜ್ಜಿ ಕಣ್ಣೀರು ಹಾಕ್ತಿದ್ರೆ ಗೀತನಿಗೆ ಮಾತ್ರ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಗೀತೆ ಏನು ಮಾತಾಡೋದು ತನ್ನ ಪಾಡಿ ತಾನು ಕೋಪ ಮಾಡ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ಅಜ್ಜಿ ಕಣ್ಣೀರು ಹಾಕೊಂಡು ನಿಂತ್ಕೊಬಿಡ್ತಾರೆ. ಇನ್ನೊಂದು ಕಡೆ ಸ್ವಾತಿ ಮನೆಗೆ ಕಣ್ಣು ಮುಚ್ಕೊಂಡು ಕೂತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಭವಾನಿ ಅಜ್ಜಿ ಬಂದ್ಬಿಟ್ಟು, ಸ್ವಾತಿ ಏನಾಯ್ತು ಕಣ್ಣಿಗೆ, ಯಾಕೆ ಹಿಂಗೆ ಕೂತಿದ್ಯಾ ಅಂತ ಕೇಳಬೇಕಾದ್ರೆ, ನಿಜ ಹೇಳ್ತೀನಿ ಆದರೆ ಆಡ್ಕೊಂಡು ನಗಾಡಬೇಡಿ ಅಂತ ಅಂದಾಗ, ಸರಿ ಅದೇನು ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಈ ಸ್ವಾತಿ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಅಜ್ಜಿ, ಬೆಳಗಿಂದ ಯಾಕೋ ಕಣ್ಣು ಹೊಡ್ಕೋತಾ ಇದೆ, ಏನಾದರೂ ಕೆಟ್ಟದಾಗುತ್ತೆ ಅಂತ ಭಯ ಆಗ್ತಿದೆ, ಸೊ ಅದಕ್ಕೋಸ್ಕರ ಏನು ಗೊತ್ತಾ, ಕಣ್ಣು ಓಪನ್ ಇದ್ರೆ ತಾನೇ ಹೊಡ್ಕೊಳ್ಳೋದು, ಅದಕ್ಕೋಸ್ಕರ ಮುಚ್ಕೊಂಡು ಕೂತಿದ್ದೀನಿ ಅಂತ ಅನ್ಬೇಕಾದ್ರೆ ಅಜ್ಜಿ ನಗಾಡ್ಕೊಂಡು, ಇಂಥ ಐಡಿಯಾ ಎಲ್ಲ ನಿನಗೆ ಬರೋದು ಅಂತ ನಗಾಡ್ತಾ ಇದ್ರೆ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಸ್ವಾತಿ ಕೊಟ್ಟಿರೋ ಬಟ್ಟೆ ಎಲ್ಲ ತಗೊಂಡು ಈ ಕಡೆ ಗೀತಾ ಸ್ವಾತಿ ಮನೆಗೆ ಬಂದು ಗುರಾಯಿಸ್ತಾ ಇರ್ತಾಳೆ. ಹಾಗೆ ಕೋಪದಿಂದ ಸ್ವಾತಿ ಅಂತ ಕೂಗ್ತಿರ್ಬೇಕಾದ್ರೆ, ಇದೇನಿದು ನಮ್ಮ ಗೀತಕ್ಕನ ವಾಯ್ಸ್ ಇದೆಯಲ್ಲ, ಅಜ್ಜಿ ಬರ್ತೀನಿ ಒಂದು ನಿಮಿಷ ಅಂತ ಬಂದ್ಬಿಟ್ಟು, ಅಕ್ಕ ಏನಾಯ್ತು ಅಕ್ಕ, ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಅನ್ಬೇಕಾದ್ರೆ, ಮುಚ್ಚೆ ಬಾಯಿ ಎಲ್ಲ ಗೊತ್ತಿದ್ದು ಏನಾಯ್ತು ಅಂತ ಕೇಳ್ತಾ ಇದೆಯಾ ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಕೋಪದಿಂದ ಆ ಬಟ್ಟೆನೆ ತೆಗ್ದೆಸ್ದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಿದ್ರೆ ರಾಗಿಣಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹೀಗೆ ಬಿಸಾಕಿರೋ ಬಟ್ಟೆ ಎಲ್ಲನೂ ಸ್ವಾತಿ ಎತ್ಕೊಂಡು ಕಣ್ಣೀರು ಹಾಕೊಂಡು, ಅಕ್ಕ ಯಾಕೆ ಈ ರೀತಿ ಆಡ್ತಿದ್ಯಾ ಅಂತ ಅಂದಾಗ, ಮುಚ್ಚೆ ಬಾಯಿ ನಾಟಕ ಮಾಡಬೇಡ, ನಿನ್ನ ಮನೆಯವ್ರಿಗೆಲ್ಲ ಬಟ್ಟೆ ಕೊಡಿಸಿದ್ರೆ ನಾನು ಅಲ್ಗಿರ್ಚ್ಕೊಂಡು ಸ್ವಾತಿ ಅಂತ ನಿನ್ನಿಂದ ಬರ್ತೀನಿ ಅಂತ ಅಂದ್ಕೊಂಡಿದ್ದೇನೆ, ಖಂಡಿತ ಈ ಜನ್ಮದಲ್ಲಿ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಅಕ್ಕ ಪ್ಲೀಸ್ ಯಾಕಕ್ಕ ನೀನು ಈ ರೀತಿ ಅಂತೀಯ, ಅಪ್ಪ ಬದುಕಿದ್ರೆ ಖಂಡಿತ ಹಬ್ಬಕ್ಕೆ ಎಲ್ಲರಿಗೂ ಬಟ್ಟೆ ಕೊಡಿಸ್ತಿದ್ರಲ್ವಾ, ಆ ಕೆಲಸನ ನಾನು ಮಾಡಿದ್ದೀನಿ ಅಂತ ಕಣ್ಣೀರು ಹಾಕೊಂಡು ಸ್ವಾತಿ ಕೇಳ್ತಾ ಇರ್ತಾಳೆ. ಹಾಗೆ ಅಪ್ಪ ಇದ್ದಿದ್ರೆ ಕೊಡಿಸ್ತಿದ್ರಲ್ವಾ, ಆ ಕೆಲಸನ ನಾನು ಮಾಡಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಮುಚ್ಚೆ ಬಾಯಿ, ಈ ಥರ ಗಿಮಿಕಲ್ಲ, ನನ್ನ ಹತ್ರ ನಡೆಯಲ್ಲ, ಅಜ್ಜಿ ಜೊತೆ ಕೈ ಜೋಡಿಸ್ಬಿಟ್ಟು ಇಂಥ ಕೆಲಸ ಏನಾದರೂ ಮಾಡಿದರೆ ನಾನು ಮನುಷ್ಯನಾಗಿರಲ್ಲ ಅಂತ ಹೇಳಿ ಹೊರಟೋಗ್ತಿದ್ರೆ ಅಕ್ಕ ಅಂತ ಕೂತ್ಕೊಂಡು ಕಣ್ಣೀರು ಹಾಕೊಂಡು ನಿಂತ್ಕೊಬಿಡ್ತಾಳೆ. ಹಾಗೆ ಸ್ವಾತಿ ಕಣ್ಣೀರು ಹಾಕೋದನ್ನ ನೋಡಿ ರಾಗಿಣಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ನಾನು ಬೀಸಿದ ಬಾಣ ಸರಿಯಾಗಿ ತಲುಪಿದೆ, ಈ ವಿಷಯನ ಆದಷ್ಟು ಬೇಗ ಅಪ್ಪನಿಗೆ ಹೇಳಿ ಎಂಜಾಯ್ ಮಾಡಬೇಕು ಅಂತ ಹೋಗ್ತಾ ಇರ್ತಾಳೆ. ಹಾಗೆ ಪಶುಪತಿಗೆ ಕಾಲ್ ಮಾಡಿದಾಗ ಅಲ್ಲಿ ಏನಾಗ್ತಿದೆ, ನಾನು ಹೇಳಿದ ಕೆಲಸ ಏನು ಮಾಡಿದೆ ಅಂತ ಅಂದಾಗ, ಅಪ್ಪ ಸರಿಯಾದ ಕೆಲಸನ ಮಾಡಿದ್ದೀನಿ, ಈ ಥರ ಆಯಿತು ಅಂತ ನಡೆದಿದ್ದ ವಿಷಯನ ಹೇಳಿದಾಗ ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ರಾಗಿಣಿ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಅಪ್ಪ, ನನಗಂತೂ ಇಲ್ಲೊಂದು ವಿಷಯ ಅರ್ಥ ಆಯಿತು, ಯುದ್ಧಕ್ಕೆ ನಾವು ನೇರವಾಗಿ ಹೋಗಬಾರ್ದು, ಈ ಥರ ಅವ್ರವ್ರ ಮಧ್ಯೆ ಬೆಂಕಿ ಹಚ್ಚಿದ್ರೆ ಖಂಡಿತ ಯುದ್ಧ ಹಾಗೆ ಆಗುತ್ತೆ ಅಂತ ಅಂದಾಗ, ನೀನು ಹೇಳ್ತಿರೋದೆ ಕರೆಕ್ಟ್ ಮಗಳೇ,
ಅದಕ್ಕೆ ನಿನ್ನನ್ನು ಸ್ವಾತಿ ಮನೆಯಲ್ಲಿ ನಾನಿರೋ ಕೇಳಿರೋದು ಅಂತ ಅಂದ್ಬಿಟ್ಟು ವಂಶ ಮತ್ತು ಸ್ವಾತಿಯ ನಡುವೆ ಯಾವ ರೀತಿ ಸಂಬಂಧ ಚೆನ್ನಾಗಿದೆಯಾ ಅಂತ ಕೇಳಬೇಕಾದ್ರೆ ಅದೇನೋ ಗೊತ್ತಿಲ್ಲಪ್ಪ, ಅರ್ಥನೇ ಆಗ್ತಿಲ್ಲ. ಒಂದೊಂದು ಸಲ ಟಾಮಿಂದ ಥರ ಕಿತ್ತಾಡ್ತಿರ್ತಾರೆ, ಇನ್ನೊಂದು ಸಲ ಏನೋ 10 ವರ್ಷದಿಂದ ಲವ್ ಮಾಡ್ತಿದ್ದೀವಿ ಅನ್ನೋ ರೀತಿ ಪ್ರೀತಿ ಮಾಡ್ತಾ ಇರ್ತಾರೆ, ಒಂದು ಅರ್ಥ ಆಗಲ್ಲ ಅಂತ ಹಾಗೆ ಹೇಗಾದರೂ ಮಾಡಿ ಅವ್ರನ್ನ ಡಿಸ್ಟರ್ಬ್ ಮಾಡಬೇಕು ಮಗಳೇ ಅಂತ ಅನ್ಬೇಕಾದ್ರೆ ವಂಶಿ ತುಂಬ ಸ್ಟ್ರಾಂಗು, ಅವನು ನನ್ನನ್ನು ಕೇರೇ ಮಾಡಲ್ಲ. ಆದರೆ ಸ್ವಾತಿನ ಡಿಸ್ಟರ್ಬ್ ಮಾಡ್ಬೋದು ಅಪ್ಪ ಅಂತ ಅನ್ಬೇಕಾದ್ರೆ ನೋಡು ಮಗಳೇ, ವಂಶಿ ಪಾಡಿಗೆ ಬಿಟ್ಬಿಡು, ನಾನು ಸಹ ಅವನ ಪಾಡಿಗೆ ಅವನು ಬಿಟ್ಟು ಎಷ್ಟೋ ವರ್ಷ ಆಯಿತು. ಅವನನ್ನು ಯಾವ ಟೈಮಲ್ಲಿ ಯಾವ ರೀತಿ ಡಿಸ್ಟರ್ಬ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲ ಅಂತ ಅಂದರೆ ನನಗೆ ನಿದ್ದೆ ಬರಲ್ಲ, ಯು ಡೋಂಟ್ ವರಿ ಅಂತ ಹೇಳ್ಬೇಕಾದ್ರೆ ಓಕೆಪ್ಪ ಬಾಯ್ ಅಂತ ಫೋನ್ ಕಟ್ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಗಣಪತಿ ತಾತ ಸ್ವಾತಿ ಅಂತ ಕೂಗ್ತಿರ್ಬೇಕಾದ್ರೆ ಭವಾನಿ ಅಜ್ಜಿ ಬಂದ್ಬಿಟ್ಟು ಯಾಕ್ರಿ ಸ್ವಾತಿನ ಕೂಗ್ತಾ ಇದ್ದೀರಾ, ಏನಾದರೂ ಬೇಕಿತ್ತಾ ಅಂತ ಅಂದಾಗ ಏನಿಲ್ಲ ಕಣೆ, ಏನು ಗೊತ್ತಾ, ಬೆಳಗ್ಗೆ ಬೇರೆ ವಂಶಿ ಸ್ವಾತಿನ ಬೈದ್ಬಿಟ್ನಲ್ಲ, ತುಂಬ ಬೇಜಾರಾಗಿರ್ಬೋದು, ಬಾರೆ ಮಾತಾಡ್ಸ್ಕೊಬರೋಣ, ಇಲ್ಲ ಅಂತಂದರೆ ಇಲ್ಲಿಗೆ ಕರಿಯೇ ಸಮಾಧಾನ ಮಾಡೋಣ ಅಂತ ಅಂತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಕಾಫಿ ತಗೊಂಡು ಅಜ್ಜಿ ತಾತ ಅಂತ ಖುಷಿಯಿಂದ ಬರ್ತಿರ್ಬೇಕಾದ್ರೆ ಅವಳನ್ನು ನೋಡಿ ಆಶ್ಚರ್ಯದಿಂದ ನಿಂತ್ಕೋತಾರೆ. ಯಾಕೆ ಹಿಂಗೆ ನನ್ನ ನೋಡ್ತಿದ್ದೀರಾ ಅಂತ ಅಂದಾಗ ಬೆಳಗ್ಗೆ ವಂಶಿ ಬೈದಾಗ ನಿನಗೆ ಬೇಜಾರಾಗಲಿಲ್ವಾ ಅಂತ ಕೇಳ್ತಾ ಇರ್ತಾರೆ. ನಿಮ್ಮ ಅಕ್ಕನು ಬೇರೆ ಬೆಳಗ್ಗೆ ಬಂದು ಜಗಳ ಆಡಿದ್ಲು ಅಂತ ಅಂದಾಗ ಅದನ್ನೆಲ್ಲ ತಲೆ ಕೆಡಿಸ್ಕೊಂಡ್ರೆ ಅಷ್ಟೇ ಬಿಟ್ಟಾಕಿ ನಿಮ್ಮ ಮುಖದಲ್ಲಿ ನಗು ನೋಡೋಕ್ಕಾಗಲ್ಲ, ಖುಷಿಯಾಗಿರಿ, ನಾನು ಟೀ ತಂದಿನಿ ಕುಡೀರಿ ಅಜ್ಜಿ ಅಂತ ಅನ್ಬೇಕಾದ್ರೆ ನೀವಿಬ್ರು ಕುಡೀರಿ, ನಾನು ಬಟ್ಟೆ ಮಡಚಿ ಬರ್ತೀನಿ ಅಂತ ಅಜ್ಜಿ ಹೋಗ್ತಿದ್ರೆ ಇವರಿಬ್ರು ಟೀ ಕುಡ್ಕೊಂಡು ಮಾತಾಡ್ತಿದ್ರೆ ಮತ್ತೆ ಸ್ವಾತಿ ಹೇಳ್ತಿರ್ತಾಳೆ, ತಾತ ನಿಮಗೆ ಬೇಜಾರಾಗಲ್ವಾ ಅಂದಾಗ ತುಂಬ ಬೋರ್ ಆಗುತ್ತಮ್ಮ ಮನೇಲಿರೋಕ್ಕೆ ಅಂತ ಅಂದಾಗ ಏನಾದರೂ ಆಟ ಆಡೋಣ ಅಂತ ಹೇಳ್ತಾ ಇರ್ತಾಳೆ. ಏನು ಆಟ ಆಡೋಣ ಅಂತ ಅಂದಾಗ ಮೊಬೈಲ್ ತರ್ತೀನಿ ಗೇಮ್ ಆಡೋಣ ಅಂತ ಅಂದಾಗ ಮೊಬೈಲೆಲ್ಲ ಬೇಡ ತುಂಬ ಬೋರು ಅಂತ ಅಂದಾಗ ಇನ್ಯಾವ್ದು ಆಟ ಆಡ್ಬೋದು ಅಂತ ಸ್ವಾತಿ ಯೋಚನೆ ಮಾಡ್ತಾ ಇರ್ತಾಳೆ. ಮತ್ತು ಸ್ವಾತಿ ನಿಮ್ಮ ಕಾಲದಲ್ಲಿ ಯಾವ ಆಟ ಆಡ್ತಿದ್ರಿ ತಾತ ಅಂತ ಕೇಳ್ತಿರ್ಬೇಕಾದ್ರೆ ಚೌಕಾಬಾರ ಈ ಪಗಡೆ ಎಲ್ಲ ಆಡ್ತಿದ್ವಿ ಅಂತ ಅಂದಾಗ ಪಗಡೆ ಆಟ ಆಡ್ತಿದ್ರ ಅಂದಾಗ ಹೌದಮ್ಮ ನಾನು ನಿಮ್ಮ ಅಜ್ಜಿ ಹಾಗೆ ವಂಶ ಅಪ್ಪ ಅಮ್ಮ ಎಲ್ಲರೂ ಖುಷಿಯಿಂದ ಪಗಡೆ ಆಡ್ತಿದ್ವಿ ಅಂತ ಅಂದಾಗ ಹೌದಾ, ಹಾಗಾದರೆ ಇವಾಗಲೂ ಆಡೋಣ, ಪಗಡೆ ಆಟಾಡೋ ಆಸೆ ಎಲ್ಲಿದೆ ಅಂತ ಅನ್ಬೇಕಾದ್ರೆ ಈಗ ಬೇಡಮ್ಮ ಅದೊಂದು ದೊಡ್ಡ ಕತೆ ಅಂತ ಹೇಳ್ತಾ ಇರ್ತಾರೆ. ಏನು ಕತೆ ಅಂತ ಹೇಳಿ ಅಂತ ಅಂದಾಗ ಇವಾಗ ಅದನ್ನೆಲ್ಲ ಹೇಳೋಕ್ಕಾಗಲ್ಲಮ್ಮ ಅಂತ ಅಂದಾಗ ನೀವು ಹೇಳಲ್ಲ ಗೊತ್ತು ಅಜ್ಜಿನ ಕೇಳ್ತೀನಿ ಅಂತ ಅಜ್ಜಿ ಹತ್ರ ಬಂದುಬಿಟ್ಟು ಅದೇ ತಾತ ಹೇಳ್ತಾಯಿದ್ರು ಪಗಡೆ ಆಡ್ತಿದ್ರಂತಲ್ಲ ಆ ಪಾಠ ಎಲ್ಲಿದೆ ಅಂತ ಅಂದಾಗ ಅಜ್ಜಿಗೆ ತುಂಬ ಶಾಕ್ ಆಗ್ತಿರುತ್ತೆ. ನಿಮ್ಮ ತಾತನಿಗೆ ಯಾವ ವಿಚಾರನ ಹೇಳ್ಬೇಕು ಹೇಳ್ಬಾರ್ದು ಅಂತ ಗೊತ್ತಾಗಲ್ಲ ಅಂತ ಬೈತಿರ್ಬೇಕಾದ್ರೆ ಸುಮ್ಮನೆ ಇರಿ ಅಜ್ಜಿ, ತಾತನ ಏನಕ್ಕೆ ಬೈತೀರಾ, ತಾತ ಏನು ಹೇಳಲಿಲ್ಲ, ಆದರೆ ನೀವೇ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಅದೇನು ಕತೆ ಅಂತ ಹೇಳಿ ಅಂತ ಕೇಳ್ತಾ ಇದ್ರೆ ಭವಾನಿ ಅಜ್ಜಿ ಸಿಕ್ಕಾಪಟ್ಟೆ ಬೇಜಾರಿಂದ ನಿಂತ್ಕೋತಾಳೆ. ಹಾಗೆ ಅದು ಸ್ವೀಟ್ ವಿಷಯ ಅಲ್ಲಮ್ಮ, ಅದು ಕಹಿ ವಿಷಯ, ನಾನು ಯಾರಿಗೂ ಹೇಳಲ್ಲ ಅಂತ ಅಂದಾಗ ಸರಿ ಅದ್ರ ಕತೆ ಹೇಳ್ಬೇಡಿ, ಆದರೆ ಆ ಪಾಠ ಎಲ್ಲಿದೆ ಹೇಳಿ ಪ್ಲೀಸ್ ಅನ್ಬೇಕಾದ್ರೆ ಆವಿನ ಉತ್ತಕ್ಕೆ ಯಾರು ಕೈ ಹಾಕಕ್ಕೆ ಹೋಗ್ಬಾರ್ದು, ಗೊತ್ತಾದರೆ ವಂಶಿ ತುಂಬ ಕೋಪ ಬರುತ್ತೆ, ಅವನಿಗೆ ಬೇಜಾನ್ ಬೈಸ್ಕೋತೀಯ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಬಿಡಿ ಅಜ್ಜಿ, ನಿಮ್ಮ ಮೊಮ್ಮಗನಿಗೆ ಎಲ್ಲದಕ್ಕೂ ಕೋಪ ಬರುತ್ತೆ, ಅದೇನು ದೊಡ್ಡ ವಿಷಯ ಅಲ್ಲ, ಅದು ಎಲ್ಲಿದೆ ಹೇಳಿ ಅಂತ ಅಂದಾಗ ವಂಶಿ ರೂಮಲ್ಲಿದೆ ಅದನ್ನು ತರಬೇಡ, ತಂದರೆ ದೊಡ್ಡ ಆದಂತರ ಆಗುತ್ತೆ ಅಂತ ಅನ್ಬೇಕಾದ್ರೆ ನಾನು ಯಾವ ಅವಂತರನೂ ಮಾಡಲ್ಲ ಅಂತ ಓಡೋಗಿ ರೂಮಲ್ಲಿರೋ ಟ್ರಂಕ್ನ ತೆಗಿತಾ ಇರ್ತಾಳೆ. ಅದು ಸಿಕ್ಕಾಬಟ್ಟೆ ಧೂಳು ಹಿಡಿದಿರ್ಬೇಕಾದ್ರೆ ಅದನ್ನೆಲ್ಲ ಒರೆಸ್ಬಿಟ್ಟು ಈ ಕಡೆ ಅದನ್ನು ಓಪನ್ ಮಾಡಿ ನೋಡಿದಾಗ ಅಲ್ಲಿರೋ ಐಟಮ್ ನೋಡಿ ಅವಳಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಗೀತಾ ಮನೇಲಿ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಎಲ್ಲನೂ ಕರೆದ್ಬಿಟ್ಟು ನಿಮ್ಮ ಫೋನ್ ಕೊಡಿ ಅಂತ ಕೇಳ್ತಿರ್ಬೇಕಾದ್ರೆ ಪ್ರೀತಿ ಹಾಗೆ ಪದ್ಮ ಎಲ್ಲರೂ ಸಹ ಏನು ಕೊಡಬೇಕು ಅಂತ ಕೇಳ್ತಾ ಇರಬೇಕಾದ್ರೆ ಏನಕ್ಕೂ ಬೇಕು ಕೊಡಿ ಅಂತ ಅಂದ್ಬಿಟ್ಟು ಫೋನ ತಗೊಂಡು ಸ್ವಾತಿ ನಮ್ಮನ್ನು ಡಿಲೀಟ್ ಮಾಡ್ತಿರ್ತಾಳೆ. ಹಾಗೆ ಪ್ರೀತಿ ಪುಟ್ಟ ಕೇಳ್ತಿರ್ಬೇಕಾದ್ರೆ ನಿನಗೂ ಅಜ್ಜಿಗೂ ಜಾಸ್ತಿ ಅಲ್ವಾ ಸ್ವಾತಿ ಮೇಲೆ ಪ್ರೀತಿ, ಅದಕ್ಕೋಸ್ಕರ ಅವಳ ನಂಬರ್ನ ಡಿಲೀಟ್ ಮಾಡಿದ್ದೀನಿ, ಯಾರು ಸಹ ಅವಳನ್ನ ಮೀಟ್ ಮಾಡಬಾರ್ದು, ಅವಳ ಜೊತೆ ಮಾತಾಡಬಾರ್ದು ಅಂತ ಅಂದಾಗ ಪದ್ಮ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಯಾಕೆ ಈ ರೀತಿ ಮಾಡ್ತಿದ್ದೀಯ, ಅವಳು ನಿನ್ನ ತಂಗಿ ಮನೆ ಮಗಳು ಕಣೆ, ಅವಳ ಮೇಲೆ ಯಾಕೆ ಇಷ್ಟೊಂಥರ ದ್ವೇಷ ಅಂತ ಬೈತಾ ಇರ್ತಾಳೆ. ಯಾರೋ ಹುಡುಗನ ಮದುವೆಯಾಗಿ ನಮಗೆ ಮೋಸ ಮಾಡಿದ್ಲಲ್ಲ ಅದು ತಪ್ಪಲ್ವಾ ಅಂತ ಅಂದಾಗ ಯಾಕೆ ಈ ರೀತಿ ಮಾತಾಡ್ತೀಯ, ನೀನು ಆ ಪಶುಪತಿ ಮಾವನ ಮಾತು ಕೇಳ್ಕೊಂಡು ಮಗುರನ್ನ ಮದುವೆಗೆ ಹೋಯ್ದಲ್ಲ, ನೀನು ಮಾಡಿದ್ದು ತಪ್ಪಲ್ವಾ ಅಂತ ಅಂದಾಗ ಅಜ್ಜಿ ಆ ವಿಷಯವನ್ನು ಯಾಕೆ ಮಾತಾಡ್ತೀಯ ಅಂತ ಹೇಳ್ತಾ ಇದ್ರೆ ಗೀತಾ ಕಣ್ಣೀರಾಗ್ತಾ ಇರ್ತಾಳೆ. ನೋಡು ನಿನ್ನ ತಪ್ಪನ್ನು ನಾವು ಕ್ಷಮಿಸ್ತೀವಿ ಅಂತ ಅಂದಮೇಲೆ ಇವಳು ತಪ್ಪನ್ನು ಕ್ಷಮಿಸಿ ನೀನು ಒಳ್ಳೆಯಾಗು ಅಂತ ಹೇಳ್ತಿರ್ಬೇಕಾದ್ರೆ ಹೌದು ನಾನು ಏನು ಮಾಡಿದ್ರು ತಪ್ಪು, ಅವಳು ಶ್ರೀಮಂತರ ಮನೆ ಸೊಸೆ ಆಗಿದ್ದಾಳಲ್ಲ ಅದಕ್ಕೆ ನಿಮಗೆ ಇಷ್ಟ, ನಾನಿದ್ರು ಒಂದೇ ಬಿಟ್ಟರು ಒಂದೇ ಅಂತ ಕೋಪ ಮಾಡಿಕೊಂಡು ಗೀತಾ ಹೋಗ್ತಾ ಇದ್ರೆ ಎಲ್ಲರೂ ಬೇಜಾರಾಗಿ ನಿಂತ್ಕೋತಾರೆ. ಒಂದು ಕಡೆ ಸ್ವಾತಿ ಪಗಡೆ ಪಟನ ಹುಡುಕಿ ಸಿಕ್ಕಾಪಟ್ಟೆ ಖುಷಿಯಿಂದ ತಾತನ ಹತ್ರ ಓಡ್ ಬರ್ತಿರ್ಬೇಕಾದ್ರೆ ಇದನ್ನೆಲ್ಲ ಯಾಕಮ್ಮ ತಂದೆ ವಂಶಿ ಗೊತ್ತಾದ್ರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾರೆ. ಎಮೋಷನಲ್ ಅವನಿಗೆ ತುಂಬ ಕನೆಕ್ಟ್ ಇದೆ, ಪ್ಲೀಸ್ ಇದನ್ನ ಅಲ್ಲಿಗೆ ಇಡು ಅಂತ ಅಜ್ಜಿ ತಾತ ಹೇಳ್ತಿರ್ಬೇಕಾದ್ರೆ ಟೆನ್ಷನ್ ಮಾಡ್ಕೋಬೇಡಿ, ಇದನ್ನ ಹುಡುಗಿ ತರಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ, ಒಂದೇ ಒಂದು ಆಟ ಆಡೋಣ, ವಂಶಿಯವ್ರು ಬರೋದು ಇನ್ನೂ ಟೈಮ್ ಆಗುತ್ತೆ ಅಂತ ಎಲ್ಲರೂ ಖುಷಿಯಿಂದ ಆಟ ಆಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ವಂಶಿ ಬರ್ತಾನೆ. ಪಗಡೆ ಆಡೋದನ್ನ ನೋಡಿ ಶಾಕ್ ಆಗಿ ನಿಂತಾಗ ವಂಶಿನ ನೋಡಿ ಇವರೆಲ್ಲರೂ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.